ನಮಸ್ತೆ ಮ್ಯಾಮ್. ನಮಸ್ಕಾರ. ಪೂಜಿತಾ. ಏನು ಮಾಡ್ಕೊಂಡಿದ್ದೀರಾ? ಆ್ಯಂಟಿ ಕರಪ್ಷನ್ ಆಫೀಸರ್ ಆಗಿದ್ದೀನಿ, ಕೋಆರ್ಡಿನೇಟರ್. ಇವತ್ತು ಪ್ರೊಟೆಸ್ಟಿಗೆ ಬಂದಿದ್ದೀರಾ? ಯಾಕೆ ಈ ಪ್ರೊಟೆಸ್ಟಿಗೆ ಬಂದಿರಾ? ಕಾರಣ ಏನು ಮ್ಯಾಮ್? ದರ್ಶನ್ ಪರ ಬಂದಿದ್ದೀರಾ? ದರ್ಶನ್ ಪರ ಬಂದಿದ್ದೀವಿ. ಆ್ಯಂಡ್ ಮೋರ್ ಓವರ್ ಅವರು ತಪ್ಪು ಮಾಡಿಲ್ಲ ಅನ್ನೋ ಭರವಸೆ ನನಗೆ ಇದೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ಮೀಡಿಯಾದವರು ತುಂಬ ವೆರಿ ಬ್ಯಾಡ್ ಫ್ರೇಸಲ್ಲಿ ಎಲ್ಲವುದು ತೋರಿಸ್ತಾ ಇದ್ರು, ತುಂಬ ಕೆಟ್ಟದಾಗೆಲ್ಲ ತೋರಿಸ್ತಾ ಇದ್ರು. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಹೇಳಿ. ಯಾವ ಥರ ಉತ್ತರ ಕೊಡ್ತೀರಾ ನಮ್ಮ ಮೀಡಿಯಾ ಮೂಲಕ? ಇವರು ತಪ್ಪು ಮಾಡಿಲ್ಲ ಅಂತಲೇ ನಾನು ಹೇಳ್ತೀನಿ. ಹೆಂಗೆ ಹೇಳ್ತೀರಾ ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತೀನಿ? ಬಿಕಾಸ್ ಇದರಲ್ಲಿ ಪೊಲಿಟಿಷಿಯನ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಮತ್ತು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲರ ಇನ್ವಾಲ್ವ್ಮೆಂಟು ಕೂಡ ಇಲ್ಲಿದೆ. ಸೊ ಅದಕ್ಕೆ ಸಾಕ್ಷಿಗಳು ನನ್ನ ಹತ್ರ ಇದೆ. ಸೊ ಇವ್ರು ತಪ್ಪು ಮಾಡಿಲ್ಲ ಆ್ಯಂಡ್ ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿರೋದು. ಆ್ಯಂಡ್ ಮೋರ್ ಓವರ್ ಇದನ್ನು ಪ್ಲ್ಯಾನ್ ಮಾಡಿ 3 ತಿಂಗಳಿಂದಲೇ ಪ್ಲ್ಯಾನ್ ಆಗಿತ್ತು. ಪವಿತ್ರ ಗೌಡ ಅವರು ಒಂದು ಸಂದೇಶವನ್ನು ಅವರು ಅಪ್ಡೇಟ್ ಅವರ ಸ್ಟೇಟಸಲ್ಲಿ ಹಾಕ್ತಾರೆ, ಕರ್ಮ ರಿಟರ್ನ್ಸ್ ಅಂತ. ಯಾವಾಗ? ದರ್ಶನ್ ಅವರ ಆ್ಯನಿವರ್ಸರಿಗೆ. ದರ್ಶನ್ ಅವರು ದುಬೈಗೆ ಹೋಗ್ತಾರೆ ಆ ಆ್ಯನಿವರ್ಸರಿ ಟೈಮಲ್ಲಿ. ಅಲ್ಲೇ ಕ್ಲೂ ಕೊಟ್ಟಿದ್ದಾರೆ, ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು. ಕರ್ಮ ರಿಟರ್ನ್ಸ್ ಅಂತ. ಬಂದೆ. ಸೊ ಕರ್ಮ ರಿಟರ್ನ್ಸ್ ಅಂತ ಅವರು ಆಲ್ರೆಡಿ ಕ್ಲೂ ಕೊಟ್ಟಿದ್ರು. ಬಟ್ ಈ ಥರ ಆಗುತ್ತೆ ಅಂತ ಇಟ್ ಈಸ್ ಅನ್ಬಿಲೀವಬಲ್ ವಾಟ್ ಈಸ್ ಹ್ಯಾಪನ್ಡ್ ನೌ. ಬಟ್ ಇದನ್ನು ಯಾರೂ ಡೈಜೆಸ್ಟ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಬಟ್ ಸ್ಟಾರ್ ನಟ ಆಗಿ ಈ ಥರ ಲಾ ಇತ್ತು. ನೀವು ದಯವಿಟ್ಟು ನೀವು ಮೀಡಿಯಾದವರು ಏನು ತಪ್ಪು ಮಾಡ್ತೀರಾ ಅಂದರೆ, ನಿಜವಾಗ್ಲೂ ನಾವೇ ಎದುರುಗಡೆ ನಿಂತು ನೋಡಿದ್ದೀವಿ ನಾವೇ ಅಂತ. ಹೋಗಿ ಮತ್ತೆ ಸಾಕ್ಷಿಯಾಗಿ ಹೋಗಿ ಕೋರ್ಟಲ್ಲಿ ಹೋಗಿ ನಿಂತ್ಕೊಳ್ಳಿ. ಅಲ್ಲ, ಕೋರ್ಟಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳಿ, ನಾನೇ ಸಾಕ್ಷಿ, ನಾನು ಕಳ್ಳರೆ ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೀವಿ. ಪವಿತ್ರ ಗೌಡ ಅವರು ಲಾ ಮುಖಾಂತರ ಹೋಗ್ಬೋದಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಬಟ್ ಟಾರ್ಗೆಟೇ ಬೇರೆ ಥರ ಇದ್ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾರೆ? ಟಾರ್ಗೆಟ್ ಆ್ಯಕ್ಚುಲಿ ಅವ್ರನ್ನ ಫಿಕ್ಸ್ ಮಾಡಬೇಕು ಅಂತ. ಈ ಪ್ರೊಟೆಸ್ಟು ಕಲ್ಪ್ರೇಟ್ನ ಡಿಫೆಂಡ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಕೆಲವೊಂದು ಅಸತ್ಯಗಳನ್ನ ಬಿಚ್ಚಿಡೋಕ್ಕೆ ಅಂತಲೇ ಈ ಪ್ರೊಟೆಸ್ಟ್ ಜಗದೀಶ್ ಅವರು ಇದನ್ನು ಅರೇಂಜ್ಮೆಂಟ್ ಮಾಡಿರೋದು. ಸೊ ಖಂಡಿತವಾಗ್ಲೂ ಸತ್ಯ ಆಚೆ ಬರಲಿ ಅಂತ ಕಾಯ್ತಿದ್ದೀನಿ. ಈಗ ಆಲ್ರೆಡಿ ಒಂದೊಂದು ದಿನಕ್ಕೂ ಸತ್ಯಗಳು ಆಚೆ ಬರ್ತಿದೆ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.